2025-26ನೇ ಸಾಲಿನ KCET ನಮ್ಮ ಈ ಒಂದು ಪರೀಕ್ಷೆಗಳ ಫಲಿತಾಂಶವನ್ನು ಇವತ್ತು ಪ್ರಕಟಣೆ ಮಾಡತಕ್ಕಂತ ಒಂದು ಕಾರ್ಯಕ್ರಮ. ಈಗ ಮೊದಲನೇದಾಗಿ ತಮಗೆಲ್ಲರಿಗೂ ಈ ಒಂದು ಪತ್ರಿಕಾಗೋಷ್ಠಿಗೆ ಮತ್ತು ಫಲಿತಾಂಶದ ಬಿಡುಗಡೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಸುಮಾರು 3,30,000 ಜನ ಅರ್ಜಿಗಳನ್ನು ಹಾಕಿದ್ರು CET ಪರೀಕ್ಷೆ ಬರೀಲಿಕ್ಕೆ. ಅದರಲ್ಲಿ ಪರೀಕ್ಷೆಗೆ ಹಾಜರಾದಂಥವರು 3,11,991. ಇವತ್ತು ಫಿಸಿಕ್ಸ್ ಸಬ್ಜೆಕ್ಟ್ಗೆ 3,11,690 ಜನ ಹಾಜರಾಗಿದ್ದರು. ಕೆಮಿಸ್ಟ್ರಿಗೆ 3,11,767 ಜನ ಹಾಜರಾಗಿದ್ದರು. ಮ್ಯಾಥಮೆಟಿಕ್ಸ್ಗೆ 3,04,170 ಜನ ಹಾಜರಾಗಿದ್ದರು. ಬಯಾಲಜಿಗೆ 2,39,459 ಜನ ಹಾಜರಾಗಿದ್ದರು. ಈ ವರ್ಷ ಪರೀಕ್ಷೆಗಳ ನಿರ್ವಹಣೆ ಮಾಡತಕ್ಕಂಥ ವಿಚಾರದಲ್ಲಿ ಭಾಳಷ್ಟು ಸುಧಾರಣೆಗಳನ್ನು ತರುವಂಥ ಕೆಲಸ ಮಾಡಿದ್ವಿ. ಫೇಸ್ ರೆಕಗ್ನಿಷನ್ ಮಾಡಿ ಮೊಬೈಲ್ ಆ್ಯಪಿಂದನೇ ಇಂಪರ್ಸನೇಷನ್ ಮಾಡಬಾರ್ದು. ಬೇರೆಯವರು ಬದಲಿಯಾಗಿ ಬಂದು ಪರೀಕ್ಷೆ ಬರೀತಕ್ಕಂಥದ್ದಕ್ಕೆ ಮತ್ತೊಂದಕ್ಕೆ ಅವಕಾಶ ಆಗದ ರೀತಿಯಲ್ಲಿ ಇವತ್ತು ಹೊಸ ತಂತ್ರಜ್ಞಾನವನ್ನು ಬಳಸ್ಕೊಂಡು ಈ ಒಂದು ಪ್ರಯತ್ನ ಮಾಡಿದ್ವಿ. ಮತ್ತು ವೆಬ್ಕಾಸ್ಟಿಂಗ್ ಮಾಡಿ ಜಿಲ್ಲಾ ಕೇಂದ್ರಗಳ ಸೆಂಟರ್ಸ್ ಎಲ್ಲೆಲ್ಲಿತ್ತು ಜಿಲ್ಲಾ ಕೇಂದ್ರಗಳಲ್ಲಿ ವೀಕ್ಷಣೆ ಮಾಡುವಂಥದ್ದಕ್ಕೂ ವ್ಯವಸ್ಥೆ ಮಾಡಿದ್ವಿ. ಇವೆಲ್ಲ ಒಂದು ರೀತಿ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಭಾಳ ಯಶಸ್ವಿಯಾಗಿ ಪರೀಕ್ಷೆಗಳಾಯಿತು. ಆಮೇಲೆ ಭೌತಶಾಸ್ತ್ರ ಫಿಸಿಕ್ಸ್ ಸಬ್ಜೆಕ್ಟಲ್ಲಿ ಒಂದು ಪ್ರಶ್ನೆಗೆ ಮಾತ್ರ ಗ್ರೇಸ್ ಮಾರ್ಕ್ಸ್ ಕೊಡುವಂಥ ಪರಿಸ್ಥಿತಿ ಆಯಿತು. ಇನ್ನು ರಸಾಯನಶಾಸ್ತ್ರ 2 ಪ್ರಶ್ನೆಗಳಿಗೆ 2 ಸರಿ ಉತ್ತರ ಅಂತೇಳಿ ನಮ್ಮ ಎಕ್ಸ್ಪರ್ಟ್ಸು ಇದು ಮಾಡಿದ್ರಿಂದ ಅದನ್ನು ವಿ ಹ್ಯಾವ್ ಕನ್ಸಿಡರ್ಡ್ ದಟ್. ಜೀವಶಾಸ್ತ್ರದಲ್ಲಿ 1 ಪ್ರಶ್ನೆಗೆ 2 ಸರಿ ಉತ್ತರ, ಇದನ್ನು ಒಂದು ಅಳವಡಿಸುವಂಥ ಒಂದು ಕೆಲಸ ಆಗಿದೆ. ಇದರ ಜೊತೆಗೆ ಈಗ ಸುಮಾರು 11,67,086 OMR ಶೀಟ್ನ ಅಪ್ಲೋಡ್ ಮಾಡಿದ್ದೀವಿ. ಫಸ್ಟ್ ಟೈಮು ಎಲ್ಲ OMR ಶೀಟ್ಸನ್ನು ಪಬ್ಲಿಕ್ ಡೊಮೈನ್ಗೆ ಅಪ್ಲೋಡ್ ಮಾಡುವಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ. ಇಲ್ಲ, ಈಗ ನೋಡಿ, ಭೌತಶಾಸ್ತ್ರ ಒಂದು ಪ್ರಶ್ನೆಗೆ ಮಾತ್ರ ಕೃಪಾಂಕ. ಓಕೆ, ಸೊ ಈ ರಸಾಯನಶಾಸ್ತ್ರದ 2 ಪ್ರಶ್ನೆಗಳಿಗೆ 2 ಸರಿ ಉತ್ತರ, ಜೀವಶಾಸ್ತ್ರಕ್ಕೆ 1 ಪ್ರಶ್ನೆಗೆ 2 ಸರಿ ಉತ್ತರ. ಅದು ಇಲ್ಲ ಅಂದರೆ ಅದು ಇದು ಕೊಡ್ತೀವಲ್ಲ, ಆಪ್ಷನ್ ಕೊಟ್ಟಾಗ, ಸೊ ದೇ ಆರ್ 2 ಆನ್ಸರ್ಸ್ ವಿಚ್ ಅಪ್ಲೈ ಅಂತ, ವಿಚ್ ಆರ್ ರಿಲೇಟಿವ್ ಆಗಿ ಕರೆಕ್ಟ್ ಅಪ್ಲೈ ಆಗುತ್ತೆ ಅಂತ ಹೇಳಿ ಇದು ಮಾಡಿರೋದು. ಅರ್ಥಕ್ಕಂತ ಈಗ ಭೌತಶಾಸ್ತ್ರ 1 ಗ್ರೇಸ್ ಮಾರ್ಕ್ಸ್, ಫಿಸಿಕ್ಸ್ಗೆ 1 ಗ್ರೇಸ್ ಮಾರ್ಕು, ನಿಮಗೆ ಕೆಮಿಸ್ಟ್ರಿಗೆ 2 ಪ್ರಶ್ನೆಗಳಿಗೆ 2 ಉತ್ತರ ಸರಿ ಉತ್ತರ, 2 ಕ್ವಶನ್ಸ್ಗೆ 2, ಅದರಲ್ಲಿ ಆಪ್ಷನ್ಸ್ ಕೊಟ್ಟಾಗ ನಾವು 2 ಸರಿ ಉತ್ತರ ಅಂತಕ್ಕಂಥದ್ದು. ಮತ್ತು ಜೀವಶಾಸ್ತ್ರ ಬಯಾಲಜಿಗೆ ನಿಮಗೆ 1 ಪ್ರಶ್ನೆಗೆ 2 ಸರಿ ಉತ್ತರ. ಇದೊಂದು ನಾವು ಅದನ್ನು ವಿ ಹ್ಯಾವ್ ಕನ್ಸಿಡರ್ಡ್ ದಟ್ ಇದು